ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 99ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಈ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ಸಮಯ ಮತದ ಸಿದ್ಧಾಂತವನ್ನು ರಮ್ಯವಾಗಿ ನಿರೂಪಿಸಿದ್ದಾರೆ. ಷಟ್ಚಕ್ರಗಳ ರಹಸ್ಯ ಕೂಡ ಇಲ್ಲಿ ಅಡಗಿದೆ. सरस्वत्या लक्ष्म्या विधिहरिसपत्नो विहरते रतेः पातिव्रत्यं शिथिलयति रम्येण वपुषा चिरञ्जीवन्नेव क्षपितपशुपाशव्यतिकरः परानन्दाभिक्यं रसयति रसं त्वद्भजनवान्. सरस्वत्या लक्ष्म्या विधिहरिसपत्नो विहरते रतेः पातिव्रत्यं शिथिलयति रम्येण वपुषा चिरञ्जीवन्नेव क्षपितपशुपाशव्यतिकरः परानन्दाभिख्यं रसयति रसं त्वद्भजनवान्. सरस्वत्या लक्ष्म्या विधिहरिसपत्नो विहरते रतेः पातिव्रत्यं शिथिलयति रम्येण वपुषा चिरञ्जीवन्नेव क्षपितपशुपाशव्यतिकरः परानन्दाभिख्यं रसयति रसं त्वद्भजनवान्. ಶ್ಲೋಕದ ಒಂದು ವರ್ಣನೆ, ದೇವಿ ಭಕ್ತನಿಗೆ ಉಂಟಾಗತಕ್ಕಂತಹ ಪರಮಾನಂದವನ್ನು ವರ್ಣಿಸಿದ್ದಾರೆ. ಸ್ತೋತ್ರ ಲಕ್ಷಣ ಆಶೀರ್ವಾದ. ಓ ದೇವಿ, ತ್ವದ್ಭಜನವಾನ್, ನಿನ್ನ ಭಕ್ತನು, ಸರಸ್ವತ್ಯ, ಸರಸ್ವತಿಯಿಂದಲೂ ಅಂದರೆ ಸರಸ್ವತಿಯನ್ನು ಪಡೆದು, ಲಕ್ಷ್ಮ್ಯ, ಲಕ್ಷ್ಮಿಯಿಂದಲೂ ಅಂದರೆ ಲಕ್ಷ್ಮಿಯನ್ನು ಪಡೆದು, ವಿಧಿಹರಿಸಪತ್ನ್ಯ, ಬ್ರಹ್ಮ ಮತ್ತು ವಿಷ್ಣುವಿನ ಅಸೂಯೆಗೆ ಪಾತ್ರನಾಗಿ, ವಿಹರತೆ, ವಿಹರಿಸ್ತಾನೆ, ರಮ್ಯೇಣ, ಅತ್ಯಂತ ಸುಂದರವಾದ, ವಪುಷ, ಶರೀರದಿಂದ ಕೂಡಿದವನಾಗಿ, ರತೇಹೇ, ರತಿಯ ಪಾತಿವ್ರತ್ಯಂ, ಪಾತಿವ್ರತ್ಯವನ್ನು ಶಿಥಿಲಯತಿ, ಶಿಥಿಲಗೊಳಿಸ್ತಾನೆ, ಕ್ಷಪಿತ ಪಶುಪಾಶವ್ಯತಿಕರ, ಪಶುಪಾಶಗಳ ಸಂಬಂಧವನ್ನು ಕಳೆದುಕೊಂಡವನಾಗಿ, ಅಂದರೆ ಪಶು ಅಂದರೆ ಜೀವ, ಪಾಶ ಅಂದರೆ ಅವಿದ್ಯೆ, ಅವಿದ್ಯೆ ಎಂಬ ಪಾಶವನ್ನು ಹರಿದುಕೊಂಡು, ಚಿರಂಜೀವನ್ನೇವ, ಚಿರಂಜೀವಿಯಾಗಿ, ಪರಾನಂದಾಭಿಖ್ಯಂ, ಪರಮಾನಂದದ, ರಸಂ, ರಸಯತಿ, ಸವಿಯನ್ನು ಆಸ್ವಾದಿಸ್ತಾನೆ. ಈ ರೀತಿಯಾಗಿ ದೇವಿ ಆರಾಧಕನು ಮೂಲಾಧಾರಾದಿ ಚಕ್ರಗಳ ಮೇಲೆ ಜಯ ಸಾಧಿಸಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿ ಸಹಸ್ರಾರದಲ್ಲಿ ಶಿವೆಯೊಂದಿಗೆ ಪರಮಾನಂದವನ್ನು ಹೊಂದಿ ಅಮೃತರಸವಾದ ಪರಮಾನುಭವವನ್ನು ಪಡೆದು ಈಶ್ವರ ಸ್ವರೂಪಿಯೇ ಆಗಿರ್ತಾನೆ ಅವನು. ತ್ವದ್ಭಜನವಾನ್ ಅಂತಕ್ಕಂತಹ ಪದದಲ್ಲಿ ಭಜನವು ಷಟ್ಚಕ್ರಗಳ ಸೇವಾರೂಪವಾಗಿದೆ. ಮೂಲಾಧಾರ ಮತ್ತು ಸ್ವಾಧಿಷ್ಠಾನಗಳು ತಾಮಿಸ್ರ ಅಂದರೆ ಅಂಧಕಾರ ಲೋಕವಾದ್ದರಿಂದ ಉಪಾಸನೆಗೆ ಯೋಗ್ಯವಾದುದು ಅಲ್ಲ. ಮೂಲಾಧಾರದ 4 ದಳಗಳು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅನ್ನೋದಾಗಿ ಜಗತ್ತಿನ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸ್ವಾಧಿಷ್ಠಾನ ಚಕ್ರದಲ್ಲಿರ್ತಕ್ಕಂತಹ 6 ದಳಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತಕ್ಕಂತಹ
6 ಬಿಂದುಗಳು ಸಂಹಾರ ಬಿಂದುಗಳಾಗಿವೆ. ಇನ್ನು ಮಣಿಪುರ, ಅದರಲ್ಲಿ ಸಹಸ್ರ ಕಮಲ ಪರ್ಯಂತವಾಗಿ 5 ಚಕ್ರಗಳು ಪೂಜಿಸಲ್ಪಡಬೇಕಾಗಿತ್ತು. ಮಣಿಪೂರಕ ಪೂಜೆಯಲ್ಲಿ ತತ್ಪರರಾದವರಿಗೆ ಸಾಷ್ಟ್ರಿ ರೂಪವಾದ ಮುಕ್ತಿ ದೊರೆಯುತ್ತೆ. ಸಾಷ್ಟ್ರಿ ಅಂದರೆ ದೇವಿಯ ಪಟ್ಟಣದ ಸಮೀಪದಲ್ಲಿ ಮತ್ತೊಂದು ಪಟ್ಟಣವನ್ನು ನಿರ್ಮಿಸಿ ಸೇವೆಯನ್ನು ಮಾಡುವ ಭಕ್ತನ ಸ್ಥಿತಿ, ಅದು ಸಾಷ್ಟಿ. ಅನಾಹತ ಚಕ್ರದಲ್ಲಿ ತತ್ಪರರಾದವರಿಗೆ ಸಾಲೋಕ್ಯ ಮುಕ್ತಿ ಸಿಗುತ್ತೆ. ಸಾಲೋಕ್ಯ ಅಂದರೆ ದೇವಿಯ ಪಟ್ಟಣದಲ್ಲೇ ವಾಸ ಮಾಡ್ತಕ್ಕಂಥದ್ದು. ಇನ್ನು ವಿಶುದ್ಧಿ ಚಕ್ರವನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಸಾಮೀಪ್ಯ ಮುಕ್ತಿ ಸಿಗುತ್ತೆ. ಸಾಮೀಪ್ಯ ಅಂದರೆ ಅಂಗಸೇವಕ ಭಾವ. ಆಜ್ಞಾಚಕ್ರವನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಸಾರೂಪ್ಯ ಮುಕ್ತಿ ಸಿಗುತ್ತೆ. ಸಾರೂಪ್ಯ ಅಂದರೆ ದೇವಿಗೆ ಸಮಾನವಾದ ರೂಪವನ್ನು ಹೊಂದುವುದು ಅಂತ ಅರ್ಥ. ಈ 4 ವಿಧವಾದ ಮುಕ್ತಿಯು ಗೌಣ. ಸಹಸ್ರ ಕಮಲವನ್ನು ಉಪಾಸಿಸ್ತಕ್ಕಂಥವನಿಗೆ ಸಾಯುಜ್ಯ ರೂಪವಾದ ಶಾಶ್ವತ ಮುಕ್ತಿ ದೊರೆಯುತ್ತೆ. ಆದ್ದರಿಂದಲೇ ಪರಾನಂದಾಭಿಕ್ಯಂ ರಸಂ ತ್ವದ್ಭಜನವಾನ್ ರಸಯತಿ ಅಂತ ಹೇಳಲಾಗಿದೆ. ದೇವಿಯ ಅನುಗ್ರಹಕ್ಕೆ ಸಂಪೂರ್ಣ ಪಾತ್ರರಾದವರು ದೈವಾಂಶ ಸಂಭೂತರೇ ಆಗಿರ್ತಕ್ಕಂಥವ್ರು ಅಂತ ಹೇಳ್ತಾ, ಷಟ್ಚಕ್ರಗಳ ರಹಸ್ಯವನ್ನು ಭೇದಿಸ್ತಾ ಶಂಕರರು ಸೌಂದರ್ಯ ಲಹರಿಯ 99ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಇಂಥ ಒಂದು ಪವರ್ಫುಲ್ ಶ್ಲೋಕ ಇದು ಅಂದರೆ ಪರಮಾನಂದ ಪ್ರಾಪ್ತವಾಗತ್ತೆ. ಎಟರ್ನಲ್ ಬ್ಲಿಸ್ ಅಂತೀವಲ್ಲ, ಅದು ಮೆಟೀರಿಯಲ್ ಬೆನಿಫಿಟ್ ತುಂಬಾ ಸಿಗತ್ತೆ. ಆಯುಸ್ಸು ವೃದ್ಧಿಯಾಗುತ್ತೆ. ಬ್ರಹ್ಮ ವಿಷ್ಣು ಶಿವ ಕೂಡ ದೇವಿಯ ಅನುಗ್ರಹ ನೋಡಿ ಹೊಟ್ಟೆ ಉರಿದುಕೊಳ್ತಾರಂತೆ. ಆ ರೀತಿಯಾಗಿರ್ತಕ್ಕಂತಹ ಒಂದು ಶ್ಲೋಕ. ದೈವಾನುಗ್ರಹ ಪ್ರಾಪ್ತಿಯಾಗ್ತಕ್ಕಂಥದ್ದು, ಶೂರತ್ವ ಸಿದ್ಧಿಯಾಗ್ತಕ್ಕಂಥದ್ದು, ಸೌಖ್ಯ ಲಾಭ, ಸಕಲ ಸೌಖ್ಯ ಲಾಭ ಅಂತ ಹೇಳಬಹುದು. ಶ್ರೀ ಜಗದಂಬಾರ್ಪಣಮಸ್ತು.